ಅವರು ಮುಖ್ಯ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದರೆ ನೀವು ರಾಹುಲ್ ಗಾಂಧಿಗೆ ಹೆದರಿ ಎಲ್ಲಿ ನನ್ನನ್ನು ಮುಖ್ಯಮಂತ್ರಿ ಪದವಿಯಿಂದ ತೆಗೆದು ಬಿಡ್ತಾರೋ ಈ ಪುಣ್ಯಾತ್ಮ ಅಂಥೇಳಿ ನೀವು ಖರ್ಗೆ ಬೇಡ ಇವರಾಗಬೇಕು ಅಂತ ಹೇಳಿದ್ರಿ ನೀವು. ಯಾರು? ನಮ್ಮ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ನಾಯಕ. ಅಷ್ಟು ಹೆದರಿ ಡೊಗ್ಗವ್ರು ನೀವು ನಮಗೇನು ಹೇಳ್ತೀರಿ? ಅಲ್ಲ, ರಾಜ್ಯದ ವಿಚಾರದಲ್ಲಿ ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಯತ್ನಗಳು ಮಾಡ್ತಾ ಇಲ್ಲ ಎಂಪಿಗಳು ಅಂತ ನೋಡಿ. ನಾವೇನು ಮಾಡಿದ್ದೇವೆ ಅಂತ ಅನ್ನೋದು ಒಂದು ಸರ್ತಿ ಬೇರೆ ಪ್ರತ್ಯೇಕವಾಗಿ ಮಾತಾಡೋಣ ಅಂತ ನಾನು ಈ ಪ್ರಶ್ನೆ ಕೇಳಿದ್ದೆ. ನೀವು ಅವರಿಗೆ ಈ ಪ್ರಶ್ನೆ ಕೇಳಿದ್ದಿರಲ್ಲ ನನಗೆ ಗೊತ್ತಿಲ್ಲ. ನಾನು ಮಾಧ್ಯಮದವ್ರ ಬಗ್ಗೆ ನಾನು ಹೇಳಲ್ಲ, ಬಟ್ ನಾನು ಕೇಳಿದಿರಲ್ಲ ನನಗೆ ಗೊತ್ತಿಲ್ಲ. ನಾ ಪ್ರಶ್ನೆ ಕೇಳೋದು UPA ಕಾಲದೊಳಗೆ ಅದು ಬರ ಪರಿಹಾರದಾಗಿರ್ಬೋದು ಅಥವಾ ಅತಿವೃಷ್ಟಿ ಪರಿಹಾರದಾಗಿರ್ಬೋದು, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ದಲ್ಲಿರ್ಬೋದು, ಗ್ರ್ಯಾಂಟಿನ್ ಏಡ್ದಲ್ಲಿ ನಾವು ಇದನ್ನು 10 ಸರ್ತಿ ಫಿಗರ್ ಕೊಟ್ಟಿವಿ. ಅದ್ಯಾಕೆ ಉತ್ತರ ಕೊಡ್ತಾ ಇಲ್ಲ ಅವರು? ಆಮೇಲಿಂದ ಫೈನಾನ್ಸ್ ಕಮಿಷನ್ದ ಇಲ್ಲದ್ದು ರಿಪೋರ್ಟನ್ನು ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಿ ನ್ಯಾಯ ಇದು? ಇಲ್ಲ ಅದು ರಿಪೋರ್ಟಲ್ಲಿ. ನಾನು ಕ್ಯಾಬಿನೆಟ್ದಲ್ಲೇ ಬರ್ತದೆ ಅದು ರಿಪೋರ್ಟ್ ಬಂದ ನಂತರ. ಅದು ಇಲ್ಲ, ಅದ್ರಾಗ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ. ಸುಳ್ಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಯಾಕೆ ಬಹಿರಂಗ ಚರ್ಚೆ ಮೊನ್ನೆ ವೇದಿಕೆನ ರೆಡಿ ಮಾಡಿದ್ರು, ಮತ್ತೆ ಅಲ್ಲಿ ಹೋಗ್ಬೋದಾಗಿತ್ತು ಸರ್ ನಿಮ್ಮ ನಾಯಕರು? ನೋಡ್ರಿ, ಬಹಿರಂಗ ಚರ್ಚೆ ಇದೆ, ನಿಮ್ಮ ಜೊತೆಗೆ ಮಾತಾಡೋದು ಬಹಿರಂಗ ಚರ್ಚೆ. ಅದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ಅವ್ರಿಗೆ. ಮತ್ತು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಪಾಯಿಂಟ್ ಟು ಪಾಯಿಂಟ್ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.